ಹಾಡನ್ನು ಕೇಳಿದ್ದೀರಾ? ಒಂಥರ ಬಾರ್ಬಿ ಡಾಲ್ ಫೀಲಿಂಗ್ ಬರ್ತಾ ಇದೆ. ಯಾಕೆ ಅಂತ ಹೇಳ್ತೀನಿ. ಗೋಲ್ಡ್ ವಿನ್ನರ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಪ್ರೆಸೆಂಟ್ ಸ್ಟಾರ್ ಸವಿರುಚಿ ಪವರ್ಡ್ ಬೈ ವಿಮ್. ನಿಮ್ಮನ್ನ ಭೇಟಿ ಮಾಡ್ತಾ ಇದ್ದೀನಿ ಅಂತ ಬಹಳ ಖುಷಿ ಆಗ್ತಾ ಇದೆ. ನಾನು ನಿಮ್ಮ ಪಟಾಕಿ ಶ್ರುತಿ. ಪ್ರತಿಯೊಬ್ಬ ಸ್ಟಾರ್ ಹಿಂದೆ ಒಂದು ಕಥೆ ಇದೆ. ಆ ಕಥೆಯಲ್ಲಿ ಒಂದು ಕೈ ರುಚಿ ಇದೆ. ಅದೇ ನಮ್ಮ ಸ್ಟಾರ್ ಸವಿರುಚಿ. ಅಂಡ್ ನನಗೆ ಯಾಕೆ ಬಾರ್ಬಿ ಡಾಲ್ ಫೀಲಿಂಗ್ ಬರ್ತದೆ ಅಂದ್ರೆ ನನ್ನ ಪಕ್ಕ ಇನ್ನೊಂದು ಬಾರ್ಬಿ ಡಾಲ್ ನಿಂತಿದೆಯಲ್ಲ, ನಭಾ ನಟೇಶ್. ಹಾಯ್, ವೆಲ್ಕಮ್ ಬ್ಯಾಕ್. ಥ್ಯಾಂಕ್ ಯು. ಸೊ ಎರಡನೆಯ ದಿನ ಇವತ್ತು ಕೂಡ ಒಬ್ಬರ ಕೈ ರುಚಿಯನ್ನ ಟೇಸ್ಟ್ ಮಾಡ್ತೀವಿ. ಸೊ ಯಾರ ಕೈ ರುಚಿ ಇವತ್ತು ಟೇಸ್ಟ್ ಮಾಡ್ತೀವಿ. ನೆನ್ನೆ ಇಟ್ ವಾಸ್ ಮಮ್ಮಿ, ಇವತ್ತು ಮಮ್ಮಿ ಜೊತೆ ಯಾರಿರ್ತಾರೆ? ನೀನೇ ಇರ್ತೀಯ ತಿಂಡಿ ಪೋತಿ. ನಾನ್ ಬರೋಕ್ಕಿಂತ ಮುಂಚೆ ಯಾರಿದ್ರು ನಮ್ಮ ಮಮ್ಮಿ ಜೊತೆ? ಅಂದ್ರೆ ಇವಾಗ್ಲೂ ಇದಾರೆ. ನಿಮ್ಮಜ್ಜಿ. ಬ್ಯಾಡ್ ಗೆಸ್. ಡ್ಯಾಡಿ. ಓಕೆ, ಸಾಂಗ್ ಚೇಂಜ್ ಮಾಡ್ತಾ ಇದೀವಿ. ಐ ಮೈ ಡ್ಯಾಡೀಸ್ ಗರ್ಲ್ ಇನ್ ಮೈ ಡ್ಯಾಡೀಸ್ ವರ್ಲ್ಡ್ ಅಂತ. ಎಲ್ಲ ಹೆಣ್ಮಕ್ಳು ಡ್ಯಾಡೀಸ್ ಗರ್ಲ್. ಮಮ್ಮಿ ಪ್ಲೀಸ್ ಬೇಜಾರು ಮಾಡ್ಕೋಬೇಡಿ, ನೀವು ಮಾಡಿದ ಬರ್ಫಿ ನೆನೆ ಡೆಫಿನೆಟ್ಲಿ ಸ್ವಲ್ಪ ಎಕ್ಸ್ಟ್ರಾ ಲವ್ ಡ್ಯಾಡಿ ಮೇಲೆ ಬರ್ತಾ ಇದೆ. ಓವರ್ ಲವ್. ಸೊ ನಟೇಶ್ ಅವ್ರನ್ನ ಬರ್ಮಾಡ್ಕೊಳ್ಳೋಣ. ವೆಲ್ಕಮ್. ಫುಲ್ ಹೀರೋ ರೇಂಜಿಗೆ ವಾಕಿಂಗ್ ಮಾಡ್ಕೊಂಡು ಬರ್ತಾ ಇದ್ರಲ್ಲ. Hey, both your parents are like, ಒಂದು ಸಿನಿಮಾ ಕಪಲ್ ತರ ಅಲ್ವಾ? ಡ್ಯಾಡ್ ಅಂಡ್ ಮಾಮ್ ಫುಲ್ ಎಂಗನ್ ಎನರ್ಜೆಟಿಕ್ ಹ್ಯಾಪನಿಂಗ್ ಅಲ್ವಾ? ಸೊ ಇವತ್ತು ದ ವೆರಿ ವೆರಿ ಹ್ಯಾಂಡ್ಸಮ್ ಡ್ಯಾಡಿ ನಟೇಶ್ ಅವರು ನಭಾಗೋಸ್ಕರ ಶ್ರುತಿಗೋಸ್ಕರ ಏನ್ ಮಾಡ್ಕೊಡ್ತಾ ಇದ್ದೀರಾ? ಕ್ರಂಚಿ ಕಾಲಿಫ್ಲವರ್ ಪಕೋಡ. ಕ್ರಂಚಿ ಕಾಲಿಫ್ಲವರ್ ಪಕೋಡ ಕೇಳಕ್ಕೆ ಒಂಥರ ಕ್ರಂಚಿ ಆಗಿದೆ ಅಲ್ವಾ? ಕ್ರಿಸ್ಪಿ ಕ್ರಂಚಿ. ಕಮಾನ್ ಅಟ್ಯಾಕ್ ಅಂತ ಶುರು ಮಾಡ್ಕೊಂಡ್ಬಿಡೋಣ. ಏನೇನೆಲ್ಲ ಬೇಕು ಅಂತ ಒಂದ್ ರೌಂಡ್ ಇಂಗ್ರೀಡಿಯೆಂಟ್ಸ್ ಹಂಗೆ ನಮ್ಮ ಜನರಿಗೆ ಹೇಳ್ಬಿಡಿ. ಕಾಲಿಫ್ಲವರ್ ಇಂಪಾರ್ಟೆಂಟ್. ಫಸ್ಟ್ ಬೇಕಾಗಿರೋದು ಹೂಕೋಸು, ಖಾರದ ಪುಡಿ, ಓಕೆ, ಚಕ್ಕೆ, ಫುಲ್ ಚಕ್ಕೆನಾ? ಸ್ವಲ್ಪ ಎಷ್ಟು ಬೇಕೋ ಅಷ್ಟು ನಮ್ಮ ಕ್ವಾಂಟಿಟಿ ತಕ್ಕಂತೆ. ಮತ್ತೆ ಲವಂಗ, ಕಡಲೆ ಹಿಟ್ಟು, ಉಪ್ಪು, ರುಚಿಗೆ ಅಕ್ಕಿ ಹಿಟ್ಟು, ಕರಿಲಿಕ್ಕೆ ಎಣ್ಣೆ. ಅಷ್ಟೇ ಸಿಂಪಲ್. ನೋಡಕ್ ಸಿಂಪಲ್ ಆಗಿದೆ, ಬಟ್ ಟೇಸ್ಟ್ ಮಾಡಿದ್ರೆ ಡಿಂಪಲ್ ಬೀಳತ್ತೆ ಅಂತ ಅಷ್ಟು ಚೆನ್ನಾಗಿರುತ್ತೆ. ಸೊ ಫಸ್ಟ್ ಏನ್ ಮಾಡೋಣ? ಈ ಒಂದು ಬೌಲ್ ತಗೊಂಡು ಅದ್ರಲ್ಲಿ ಸ್ವಲ್ಪ ನೀರು ಬಿಸಿ ಮಾಡೋಣ. ಬೌಲಾ? ಓಕೆ, ಇಲ್ಲಿದ್ಯಾ? ಬೌಲ್ ಕೊಡು. ನೀರು ಬೇಕು. ನೀರು ಎಕ್ಸ್ಪರ್ಟ್ ಆಗೋಗಿದ್ದಾಳೆ ಈ ಅಡುಗೆ ಮನೆ. ನನಗೆ ಚೆನ್ನಾಗಿ ಗೊತ್ತಾಗಿದೆ, ನಿನಗೆ ಸ್ವಲ್ಪ ಅಲ್ವಾ? ಏನೇನ್ ಎಲ್ಲೆಲ್ಲಿದೆ ಅಂತ ನಭಾನ್ ಕೇಳಿದ್ರೆ ಗೊತ್ತಾಗುತ್ತೆ. ವೆರಿ ಗುಡ್. ಓಕೆ, ಇದು ಕಾಯ್ತಾ ಇರೋಷ್ಟೊತ್ತಿಗೆ ನಾವು ಇದನ್ನ ಒಂಚೂರು ಪೌಡರ್ ಮಾಡ್ಕೊಳ್ಳೋಣ. ಚಕ್ಕೆ ಮತ್ತೆ ಲವಂಗನ ಪೌಡರ್ ಮಾಡ್ಕೊಳ್ಳೋಣ. ಇದೇನಿದು ಅಂಗಡಿಯಲ್ಲಿ ರೆಡಿಮೇಡ್ ಪೌಡರ್ ಸಿಗುತ್ತೆ, ನೀವು ನೋಡಿದ್ರೆ ಇದನ್ನ ಪೌಡರ್ ಮಾಡ್ಕೊಳ್ಳೋಣ ಅಂತ. ಅದೆಲ್ಲ ಒಂಥರ ಡ್ರೈ ಆಗಿಬಿಟ್ರೆ ಅದ್ರ ಫ್ಲೇವರ್ ಎಲ್ಲ ಇವಾಪರೇಟ್ ಆಗ್ಬಿಟ್ಟಿರುತ್ತೆ. ಮಜಾ ಇರಲ್ಲ. ಫ್ರೆಶ್ ಇದ್ರೆ ಅದೊಂಥರ ಮಜಾ ಇರುತ್ತೆ. ಇದಕ್ಕೆ ಬಹುಶಃ ದೊಡ್ಡ ಹೋಟೆಲ್ಗಳಲ್ಲಿ ಈ ಗಂಡಸರ ಶೆಫ್ ಆಗಿರೋದು ಅಲ್ವಾ? ಒಂದಿಷ್ಟು ಚಕ್ಕೆ, ಒಂದಿಷ್ಟು ಲವಂಗ ಮಿಕ್ಸಿಲಿ ಹಾಕಿ ಗ್ರರ್ ಅನ್ಸ್ಕೊಳ್ಳಿ. ಫ್ರೆಶ್ ಪೌಡರ್. ಇದು ಮಾಡೋದೆಲ್ಲ ತುಂಬ ಈಸಿ. ತುಂಬ ಎಮರ್ಜೆನ್ಸಿಗೆ ಇನ್ನೂ ಸ್ನ್ಯಾಕ್ಸ್ ಬೇಕಂದಾಗ ಇದು ಮಾಡೋಂಥದ್ದು. ನೀರು ಬೆಚ್ಚಗಾಗಿದೆಯಾ? ಓಕೆ. ಕಾಲಿಫ್ಲವರ್ನ ಬಾಯ್ಲ್ ಮಾಡೋ ಅವಶ್ಯಕತೆ ಇಲ್ಲ, ನೀರಿಗೆ ಹಾಕಿ ತೆಗಿಯೋದು ಅಷ್ಟೇ. ಸೊ ಬೆಚ್ಚಗಿರೋ ನೀರಲ್ಲಿ ಕಾಲಿಫ್ಲವರ್ನ ಸುಮ್ಮನೆ ಹಿಂಗೆ ಮುಳುಗಿಸಿ ತೆಗೆದ್ಬಿಡೋದು ಅಷ್ಟೇ. 2 ಸೆಕೆಂಡ್ಸ್ ಸಾಕು. ಬಿಸಿ ನೀರಿಗಿದಾಗ ಸರ್. ಮತ್ತೆ ಇದು ಆ ಸ್ಪೈಸಸ್ ಎಲ್ಲ ಅಬ್ಸರ್ವ್ ಮಾಡ್ಬೇಕಲ್ಲ, ಆ ಉದ್ದೇಶಕ್ಕೆ ಬಿಸಿ ನೀರಿಗೆ ಹಾಕಿದ್ದು. ಓಕೆ. ಹೆಂಗೆ ನಮ್ಮ ಮನೇಲಿ ಎಲ್ಲ ಸೂಪರ್ ಅಲ್ಲ? ನಾ ಇದನ್ನೆಲ್ಲ ಮಾಡೋದು ಮಗಳಿಗೋಸ್ಕರ ಅಷ್ಟೇ. ಮತ್ತೆ ಆಕ್ಚುಲಿ ಇದು ನಾ ಮಾಡೋದು ನನ್ನ ಹೆಂಡತಿ ಗೊತ್ತಿಲ್ಲ. ಗೊತ್ತಾದ್ರೆ ಏನು? ಇಲ್ಲಾಂದ್ರೆ ನಮ್ಮನ್ನ ಅಡುಗೆಗೆ ಪರ್ಮನೆಂಟ್ ಕಳಿಸ್ಬಿಡ್ತಾರೆ ಅಡುಗೆ ಮನೆ ಡಿಪಾರ್ಟ್ಮೆಂಟ್ ತಗೊಂಬಿಡಿ ಕಂಟ್ರೋಲ್ಗೆ. ನಮ್ಗೆ ಬೇರೆ ಕೆಲಸ ಇರುತ್ತಲ್ವ ಮನೇಲಿ ಅಂತ. ಹಂಗೆ ಅದಕ್ಕೆ ಸೀಕ್ರೆಟ್ ರೆಸಿಪಿ ಇದನ್ನೆಲ್ಲ ಮಿಕ್ಸ್ ಮಾಡುತ್ತೆ. ಬ್ಯೂಟಿಫುಲ್. ಇವಾಗ ಮಿಕ್ಸಿಂಗ್ ಕೆಲಸ. ಇಲ್ಲ, ಇದು ಸ್ವಲ್ಪ ಜಾಸ್ತಿ ಆಗ್ಬೇಕು, ಒಂದು ಅರ್ಧ ಹಾಕ್ಬೇಕಂತೆ. ಇದು ನಾವು ಆ್ಯಕ್ಚುಲಿ ಇದು ಮಾಡೋದು ನೀರಲ್ಲಿ ಕಲಸಲ್ಲ. ಜನರಲ್ ಬೋಂಡ ಎಲ್ಲ ಮಾಡ್ಬೇಕಂದ್ರೆ ನೀರಲ್ಲಿ ಕಲಿಸ್ತೀವಲ್ಲ. ಇದು ಇನ್ನೂ ಸ್ವಲ್ಪ ದೊಡ್ಡದು ಕೊಡ್ಲಾ? ಶಿಫ್ಟ್ ಮಾಡ್ಕೊಳ್ತೀರಾ? ಓಕೆ ಮಾಡಿ. ಎಣ್ಣೆ ಏನಾದ್ರು ಕಾಯಕ್ಕೆ ಇಡ್ಬೇಕಾ? ಎಣ್ಣೆ ಕಾಯಕ್ಕೆ ಇಡೋಣ. ಇದು ಮಿಕ್ಸ್ ಮಾಡೋತ್ತಿಗೆ ಇಟ್ಬಿಡೋಣ ಹಂಗಾರೆ ನಾವು. ಏನು ಅರ್ಧಕ್ಕಿಂತ ಕಮ್ಮಿ ಹಾಕಿದೀವಿ ನಾವು ಬೇಸನ್ನು, ಕಡಲೆ ಹಿಟ್ಟು. ನೋಡೋಣ, ಮಿಕ್ಸ್ ಮಾಡ್ಕೊಂಡ ಬೇಕಾದ್ರೆ ಹಾಕೋಣ. ಸರಿ. ಈ ಪರಮಾತ್ಮ ಸಿನಿಮಾ ಅಲ್ಲಿ ನಮ್ಮ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಹೆಂಗ್ ಮಾಡ್ತಾರೆ ಅದೇ ತರ ಪೀಫ ಪದ್ಮಜ ಅಲ್ವಾ? ಅದಕ್ಕೆ ಇವರು ಮಾಡ್ಕೊಂಡು ಹೋದ್ರು ಪಾಂಡಿಚೇರಿ ಆಲ್ ದ ವೇ. ಪಾಂಡಿಚೇರಿಗೆ ಹೋಗಿದ ತಕ್ಷಣ ಫಸ್ಟ್ ನೋಡಿದ್ದೆ ಅಡ್ಯಾರ ಆನಂದ ಒಂದು ರೂಮು ಸ್ಟೇ ಏನಿಲ್ಲ. ಎಲ್ಲೂ ಇಲ್ಲ. ಫಸ್ಟ್ ಏನ್ ಯಾವ್ದಾದ್ರು ಊರಿಗೆ ಹೋದ್ರೆ
ಅಲ್ಲಿ ಯಾವ ಹೋಟ್ಲು ಚೆನ್ನಾಗಿರತ್ತೆ, ಏನ್ ತಿನ್ನಕ್ ಚೆನ್ನಾಗಿರತ್ತೆ, ಏನ್ ಇದೆ ಎರಡೆರಡು ಪ್ರಾಬ್ಲಮ್ ನಲ್ಲಿ ಅವ್ರನ್ನ ನಾನು ಹಾಕ್ತಾ ಇದ್ದೆ. ಒಂದು ಹಿಂಗೇ ಬೇಕು, ಬಿಕಾಸ್ ನನ್ ಮನೆ ಆಲ್ರೆಡಿ ನೋಡ್ಬಿಟ್ಟಿದ್ದೆ. ಸಿ ಆಸ್ ಅನ್ ಆರ್ಟಿಸ್ಟ್ ಯು ನೋ ಕರೆಕ್ಟ್. ನನ್ ಮನೆ ನೋಡ್ಬಿಟ್ಟಿದ್ದೆ. ನಾನು ಅಲ್ಲಿಂದ ಹಿಂಗ್ ಜರ್ಗಕ್ ನನಗೆ ಇಷ್ಟ ಇಲ್ಲ ಚೇತನ್, ನನಗೆ ಹಂಗೆ ಬೇಕು ಹಿಂಗೆ. ಎರಡನೇದು ಬಡ್ಜೆಟ್ ಇರೋದು ಇಷ್ಟೇ. ಸೊ ಇವ್ರು ಏನ್ ಮಾಡ್ಬೇಕು ಪಾಪ. ಬಟ್ ಸಮೌ he understood. ಇವಾಗ ನಾನು ಆಲ್ವೇಸ್ ಐ ಥಿಂಕ್ ಫ್ರಮ್ ಹಿಯರ್ ನಾಟ್ ಫ್ರಮ್ ಹಿಯರ್. ಅದಕ್ಕೆ ಅವ್ರು ನಂಗೆ ಸಪೋರ್ಟ್ ಹೌದು ಮಾಡಿದ್ರು. ಸ್ವೀಟ್ ಅಲ್ಲ. ನಿಮ್ ತರ ನಾನು ಇಲ್ಲಿಂದನೂ ಯೋಚನೆ ಮಾಡಲ್ಲ, ಇಲ್ಲಿಂದನೂ ಯೋಚನೆ ಮಾಡಲ್ಲ, ಇಲ್ಲಿಂದ ಯೋಚನೆ ಮಾಡ್ತಾ ಇದೀನಿ. ಏನಾಗಿದೆ ಪನ್ನೀರ್ ಕತೆ? ಪನ್ನೀರ್ ಇನ್ನೂ ಆಗ್ತಾ ಇದೆ, ಇನ್ನೊಂದು ಸ್ವಲ್ಪ ಕೆಂಪಾಗಬೇಕು. ಹೌದಾ? ಸ್ವಲ್ಪ ಜಾಸ್ತಿ ಮಾಡೋಣ ಸ್ವಲ್ಪ ಹಾಗಾದ್ರೆ? ಜಾರ್ ಮಾಡಿ. ನನ್ಗೆ ಅನ್ಸುತ್ತೆ ಈ ಪನ್ನೀರನ್ನ ಗ್ಯಾಪ್ ಅಲ್ಲಿ ನಾವು ತಿರುಗ್ತಾ ಇರ್ಬೇಕಲ್ಲ. ಒಂದೊಂದ್ ಸೈಡ್ ಚೆನ್ನಾಗಿ ಬ್ಯೂಟಿಫುಲ್ ಆಗಿ ಆರೆಂಜಿಶ್ ಬ್ರೌನ್ ಆಗಿದೆ. ನಾವು ದೂರ ಇರೋಣ. ನನ್ನ ಹೆಂಡತಿ ಚೆನ್ನಾಗಿ ಟ್ರೈನಿಂಗ್ ಕೊಟ್ಟಿದ್ದಾರೆ. ಸೂಪರ್. ಸೊ ಮನೇಲಿ ಯಾರು ಕುಕಿಂಗ್ ಮಾಡ್ತಾರೆ ಅಂತ ಗೊತ್ತಾಗೋಯ್ತು. ಇದೀನಿ, ಇವಾಗ ಏನ್ ಮಾಡೋಣ? We'll just put it in one bowl. ಒಂದ್ ಬೌಲಲ್ಲಿ ಹಾಕೋಣ. ನೆಕ್ಸ್ಟ್ ಏನ್ ಮಾಡೋಣ? ಸ್ವಲ್ಪ ಕಾರ್ನ್ ಫ್ಲೋರ್ ತಗೊಂಡು ಮೇಕ್ ಅ ಪೇಸ್ಟ್ ಔಟ್ ಆಫ್ ಇಟ್. ಓಕೆ. ನೀರ್ ಹಾಕ್ಬೇಕಾ? ಹೌದು. ಏನು ಪೇಸ್ಟ್ ಕನ್ಸಿಸ್ಟೆನ್ಸಿ ಹೆಂಗಿರ್ಬೇಕು? ಸ್ವಲ್ಪ ನೀರಾಗೆ ಇರಲಿ. ಹೌದಾ? ಓಕೆ. ಇದನ್ನ we will put it to the ಪನ್ನೀರ್. ಓಹ್, ಇದನ್ನ ಪನ್ನೀರ್ಗೆ ಆಡ್ ಮಾಡ್ಬೇಕಾ? ಸೋಕ್ ಆಗಕ್ ಬಿಡ್ಬೇಕಾ ಚೇತನ್? ನನಗೂ ಗೊತ್ತಿರ್ಲಿಲ್ಲ ಇದು. ಫಸ್ಟ್ ಟೈಮ್ ಐ ಆಮ್ ಸೀಯಿಂಗ್. ಪನ್ನೀರ್ ಮಂಚೂರಿ ಮಾಡುವಾಗ ನೀವು ಕಾರ್ನ್ಫ್ಲವರ್ದು ಒಂದು ಲಿಕ್ವಿಡ್ ಪೇಸ್ಟ್ ಅಂತ ಹೇಳಕ್ಕಾಗಲ್ಲ, ಒಂದು ಲಿಕ್ವಿಡ್ ಬ್ಯಾಟರ್ ತರ ಮಾಡ್ಕೊಂಡು ಕಾರ್ನ್ಫ್ಲವರ್ ನೀರ್ ಹಾಕಿ ಶಾಲೋ ಫ್ರೈ ಆಗಿರೋ ಪನ್ನೀರ್ಗೆ ಅದನ್ನ ಹಾಕಿ ಬಿಟ್ಬಿಡ್ಬೇಕು, ಆರಾಮಾಗಿ ಕುತ್ಕೋ ಅಂತ. ಒಂಚೂರು ಗೋಲ್ಡ್ ವಿನರ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹೋಗ್ತಾ ಇದೆ ಅಲ್ಲಿ. ಸ್ಪ್ರಿಂಗ್ ಆನಿಯನ್ಸ್ ಅನ್ನ ಕಟ್ ಮಾಡ್ಕೊಂಡು ಎಣ್ಣೆಯಲ್ಲಿ ಇವಾಗ ಅದನ್ನು ಫ್ರೈ ಮಾಡ್ಕೊಳ್ತಾ ಇದೀವಿ. ನಿಮಗೆ ಸ್ವಲ್ಪ ಹಸಿಮೆಣಸಿನಕಾಯಿ ಈಗ ನನ್ ಲೆಕ್ಕದಂಚೂರು ಅವಳ ಲೆಕ್ಕದಲ್ಲಿ ಒಂಚೂರು ಹೌದು, ನಾವಿಬ್ರು ಸ್ವಲ್ಪ ಜಾಸ್ತಿ ಸ್ವಲ್ಪ ಖಾರ. ಮೈನಸ್ ಮಾಡಿ ನಂದಾಗ್ತದೆ. ಇವಾಗ ಬೆಳ್ಳುಳ್ಳಿ ಹಾಕ್ತಾ ಇದೀರಾ. ಬೆಳ್ಳುಳ್ಳಿನ ಕ್ರಶ್ ಮಾಡೋ ಅವಶ್ಯಕತೆ ಇಲ್ವಾ? ಏನ್ ಬೇಡ. ಓಕೆ. ಶುಂಠಿ ಸುಮ್ಮನೆ ನಾಮಕೆ ವಾಸ್ತೆ. ಎಲ್ಲ ಮಸಾಲಾಸ್ ಇವಾಗ ಒನ್ ಬೈ ಒನ್ ಏನ್ ಹಾಕ್ತಾ ಇದೀರಾ? ಕಲ್ಮೆಣಸ. ಕಲ್ಮೆಣಸು ಅವ್ರ ಪ್ರಕಾರ. ಐನೋ ಕಾಳು ಮೆಣಸು ಅಲ್ಲ, ಕಲ್ಮೆಣಸು. ಅದಾದ್ಮೇಲೆ ಸ್ವಲ್ಪ ಖಾರದ ಪುಡಿ. ನಿಮ್ ಖಾರ ಜಾಸ್ತಿ ಅಲ್ವಾ? ಹೌದು. 1 ಸ್ಪೂನ್ ಖಾರನೇ ಇರಲಿ. ಓಕೆ. ವೆರಿ ನೈಸ್ ಅಲ್ಲ? ಪರಿಮಳ ಚೆನ್ನಾಗಿದೆ. ಸೋಯಾ ಸಾಸ್. ಓಕೆ, ಒಂಚೂರು ಸುಮ್ಮನೆ ಹಂಗೆ ಲೈಟಾಗಿ ಕೆಚಪ್. ಎಸ್. ಸಕ್ಕರೆ ಹಾಕ್ಲಿಲ್ಲ? ಈಗ ಹಾಕ್ತೀವಿ. ಈ ಸಕ್ಕರೆ ಇಸ್ ನಾಟ್ ಫಾರ್ ಫ್ಲೇವರ್ ಎಕ್ಸಾಕ್ಟ್ಲಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡಿರೋ ಪನ್ನೀರನ್ನ ಒಂದು ಕೋಟಿಂಗ್ ಆಗಿರುತ್ತೆ. ಕರೆಕ್ಟ್. ಕಾರ್ನ್ ಪೇಸ್ಟ್ ಹಾಕಿರೋದು. ಲುಕ್ ಎಟ್ ದಿ ಕಲರ್ ಶ್ರುತಿ, ಎಷ್ಟು ಚೆನ್ನಾಗಿ ಆ ಕಲರ್ ಬರ್ತಾ ಇದೆ. ಅದು ಈವನ್ ಆಗಿ ಒಂದು ಕೋಟ್ ಆಗ್ತಾ ಇದೆ ಅದ್ರ ಮೇಲೆ. ಓ ನೈಸ್. ನೋಡಕ್ಕಂತ ತುಂಬಾ ಚೆನ್ನಾಗಿ ಕಾಣ್ತಿದೆ. ನಾವು ಬ್ಯಾಟಿಂಗಿಗೆ ಆಸ್ ಅ ಗೆಸ್ಟ್ ರೆಡಿ ಇದೀವಿ. ಪ್ಯಾನ್ ಅಲ್ಲಿ ಪನ್ನೀರ್ ಜಗಳ ಆಡ್ತಾ ಇದೆ, ಯಾರ ಹೊಟ್ಟೆಗೆ ಹೋಗುತ್ತೆ ಅಂತ. ಇದು ಒಬ್ರ ಹೊಟ್ಟೆಗೆ ಸಾಲತ್ತೆ ಅಂತ ನನಗನ್ಸುತ್ತೆ. ನಾವು ಸೆಕೆಂಡ್ ಬ್ಯಾಚ್ ರೆಡಿ ಮಾಡ್ಕೊಳ್ಳೋಣ. ಜೊತೆಯಲ್ಲಿ ಸ್ವಿಟ್ಜರ್ಲೆಂಡ್ ಫೈನಲಿ ಬರೋಣವಾ? ಚಳಿ ಆದಾಗ ಸಾಮಾನ್ಯವಾಗಿ ಮನುಷ್ಯ ಏನ್ ಮಾಡ್ತಾನೆ? ಸ್ವೆಟರ್ ಹಾಕೊಳ್ತಾನೆ, ರಗ್ ಹಾಕೊಳ್ತಾನೆ. ಅದು ಆಗತ್ತೆ. ಬಟ್ ನೀವಿಬ್ರು ಏನ್ ಮಾಡಿದ್ರಿ? ಚೇತನ್ ಪ್ಲೀಸ್ ಡೋಂಟ್ ಡೂ ದಿಸ್. ನಾನೇನು ಏನದು ಚೇತನ್? ಯೋಚನೆ ಮಾಡ್ತಾ ಇದ್ದೀನಿ. ನಾವು ಚಾನೆಲ್ ಮೇಲೆ ಇದೀವಿ. ನಾನು ಮಾಡೋ ಪಾತ್ರಗಳ ಬಗ್ಗೆ ನಿಮ್ದೊಂದು ಸ್ವಲ್ಪ ಗಮನ ಇರ್ಲಿ, ಇಮೇಜ್ ಬಗ್ಗೆ ಗಮನ ಇರ್ಲಿ. ನೀವ್ ಏನ್ ಹೇಳ್ತಾ ಇದ್ದೀರಾ? ಇದು ಅರ್ಲಿ ಮಾರ್ನಿಂಗ್ ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ ಹೋಗಿದ್ದೀವಿ. ಟೈಮು ಕಮ್ ಔಟ್ ಚಿಲಿ. ಓಕೆ. ಎಲ್ಲ ಕಡೆ ಸ್ನೋ ಬಿದ್ದಿದೆ. ಓಕೆ. ಏನ್ ಮಾಡೋದು? ಚೇತನ್ ನನಗೆ ಆ ತಾಯಿ ರೋಲು, ಆ ಇಮೇಜು ಅದೇ ಇದ್ದು ಬೇಜಾರಾಗ್ಬಿಟ್ಟಿದೆ. ನಾವೊಂದು ಸಿಗರೇಟ್ ಸೇದ್ಬೇಕು. ಬೀಪ್. ಸರಿ ಮೇಡಮ್, ತಗೊಂಬರೋಣ. ಓಕೆ. ನಾನು ಸೇದಿಲ್ಲ, ಚಳಿ ಆಗ್ತಾ ಇದೆ. ಸರಿ, ಒಂದು ಸಿಗರೇಟ್ ಪ್ಯಾಕ್ ತಗೊಂಡು ಅವ್ನು ತಗೊಂಡು ಇಟ್ಕೊಂಡ್ರು, ಹಚ್ಚಿದ್ರು ಅಂತ ಒಂದೆರಡು ಸಲ ಕೆಮ್ಮೋದ್ರು.
ಆಮೇಲೆ ಬರೀ ಅಷ್ಟೇ ಅಲ್ಲ, ಹೇಳಿ ಮೇಡಮ್, ಅವರ ಫೇವ್ರೆಟ್ ಹೀರೋಯಿನ್ ಹಾಲಿವುಡ್ ಶಾಟ್ ಫೋಟೋ ಶೂಟ್ ಮಾಡೋಣ ಅಂತ. ದ ಓಪನಿಂಗ್ ಶಾಟ್ ವೇರ್ ಜೂಲಿಯಾ ರಾಬರ್ಟ್ಸ್ ಇಸ್ ಸ್ಮೋಕಿಂಗ್ and there's a shoot right from her leg right to the Correct. where she smokes and Toe then to top. toe ಅದು to top, ಫಸ್ಟ್ ಶಾರ್ಟ್ and she looks at the camera and blows smoke into it. ಹೌದು. I also took the camera, Okay. took the shot, ಹಾ and I took the whole shot. She blew also. ಹಾ Unfortunately, camera ulta ಇಟ್ಬಿಟ್ಟಿದೆ. ಅದ್ ಏನ್ ಗೊತ್ತಾ ಶ್ರುತಿ, ಈಗ ಸಿಗರೇಟ್ ಸೇದೋದು ಅದು ನನಗೆ ಅದು ಗ್ಲಾಮರ್ ಕೋಶನ್ ಗೊತ್ತಾಯ್ತು. ಅಂದ್ರೆ ದಿ ಎಕ್ಸೈಟ್ಮೆಂಟ್ ಆಫ್ ಇಟ್. ಈಗ ಇಫ್ ಐ ಹ್ಯಾವ್ ಟು ಸ್ಮೋಕ್ ನನ್ ಜನ ಮೀನ್ಸ್ ಫೋಟೋ ತೆಕ್ಕೋಬೇಕು, ಅದನ್ನ ಫೋಟೋ ಅದಕ್ಕೆ ನಾನು ಸರಿಯಾಗಿ ಡ್ರೆಸ್ ಮಾಡ್ಕೋಬೇಕು, ಅದಕ್ಕೆ ನಾ ಪೋಸ್ ಕೊಡ್ಬೇಕು. ನಾನು ಎಲ್ಲೋ ಒಂದ್ ಕಡೆ ಹೆಂಗೋ ನಿಂತ್ಕೊಂಡು ಹಿಂಗಲ್ಲ, ಗೊತ್ತಾಯ್ತು. ಅದಕ್ಕೆ ಒಂದು ಬೇರೆ ಸೀನ್ ಇರುತ್ತೆ, ಕಾಸ್ಟ್ಯೂಮ್ ಇರುತ್ತೆ. ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ ಸೀಕ್ರೆಟ್ ಆಗಿ ಮಾಡಿರುವ ಇವರ ಒಂದು ಕಾಂಡನ ನಾವು ಫಸ್ಟ್ ಟೈಮ್ ಸ್ಟಾರ್ಸ್ ಅಭಿರುಚಿಯಲ್ಲಿ ನಿಮಗೆ ತೋರಿಸ್ತಾ ಇದೀವಿ. ಈ ಫೋಟೋಸ್ ನ ನೋಡಿದ್ಮೇಲೆ ಎಂತ ಡೈರೆಕ್ಟರ್ಗಳಾಗ್ಲಿ ಪ್ರೊಡ್ಯೂಸರ್ಗಳಾಗ್ಲಿ ಯಾವ ತರ ಪಾತ್ರ ಕೊಡ್ಬೇಕು ಆ ತರ ಪಾತ್ರ ಕೊಡ್ಬೇಕು. ಓಕೆನಾ? ಸಡನ್ಲಿ ಹಿ ಸೆಡ್, ಈಗ ನೀ ಮಾಡೋ ರೋಲ್ ನಿನಗೆ ಬೋರ್ ಆಗ್ತಾ ಇದೆ ಅಲ್ವಾ ಮೇಡಮ್, ಇದನ್ನ ಫೇಸ್ಬುಕ್ ಹಾಕ್ಲಾ? ಒಂದೇ ತಡೆ ಫೇಸ್ಬುಕ್ ಹಾಕಿ ಚೇತನ್ ಅಂದೆ, ಡಮಾರ್ ಅಂತ ಹಾಕ್ಬಿಟ್ರು. ಆಗ್ತಾನೆ ನಂದು ಯಾವ ಫಿಲಮ್ ರಿಲೀಸ್ ಆಗಿತ್ತು ಅದರಲ್ಲಿ ನನಗೆ ಫುಲ್ಲು ಟಿವಿ ಬಂದಿರತ್ತೆ, ಹತ್ತಿರ್ತೀನಿ, ನನ್ನ ಮಕ್ಕಳು ಅಂದ್ರೆ ನನಗೆ ಜೀವ, ಅಂದ್ರೆ ದೇವ್ರು ನೆಕ್ಸ್ಟ್ ನಾನೇ, ತಾಯಿಯೇ ದೇವ್ರು ಅಂತಾರಲ್ಲ ಆ ಟೈಪ್ ಪಾತ್ರ ಕಟ್ ಮಾಡಿದ್ರೆ ಈ ತರ ಅದು ದೇವರು ದೆವ್ವ ಸ್ವಲ್ಪ ಮಿಸ್ಟೇಕ್ ಬೇಕಾದ್ರೆ ಆಗಿದೆ, ಅಟ್ಲೇ ಸ್ಪೆಲ್ಲಿಂಗ್ಸ್ ಅಲ್ಲಿ ಅಷ್ಟೇ. ನಾವ್ ಇರ್ಬೇಕಾ ಹೋಗ್ಬೇಕಾ? ಇರ್ಬೇಕು ನೀವು, ಇನ್ನು ಮುಂದೆನೂ ಕಾಣಿಸ್ಕೋಬೇಕು ತೆರೆ ಮೇಲೆ ಬೇರೆ ಪಾತ್ರಗಳಲ್ಲಿ. ಹೆಂಗೆ